ಪುರಾಣ ಪ್ರಸಂಗ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಾನು ಆಗಲೇ ಹೇಳ್ತಾ ಇದ್ದೆ, ಪುರಾಣ ಶುರುವಾಯ್ತಪ್ಪ ಅಂತ. ಈ ಪುರಾಣಕ್ಕೂ ಒಂದು ಇತಿಹಾಸ ಇದೆಯಲ್ವಾ. ಕುಮಾರವ್ಯಾಸ ಭಾರತದಲ್ಲಿ ಕುಮಾರವ್ಯಾಸರು ಕೃಷ್ಣನನ್ನು ಹಾಡಿ ಹೊಗಳ್ತಾರೆ, ಕರ್ಣನನ್ನು ಹಾಡಿ ಹೊಗಳ್ತಾರೆ. ಅದೇ ರೀತಿ ಮಹಾಭಾರತ ಅನೇಕ ಕಾಲಘಟ್ಟದಲ್ಲಿ ಕವಿಕಾವ್ಯ ಸಮಯ ಇದ್ದಂಥ ಸಂದರ್ಭದಲ್ಲಿ ಅನೇಕರು ಅನೇಕ ರೀತಿಯ ದೃಷ್ಟಿಕೋನದಿಂದ ಮಹಾಭಾರತವನ್ನು, ರಾಮಾಯಣವನ್ನು ಹಾಡಿ ಹೊಗಳಿದ್ದಾರೆ. ಈ ಆಧುನಿಕ ಜಗತ್ತಿನಲ್ಲಿ ನಾವೀಗಾಗಲೇ ರೀಲ್ ಬಗ್ಗೆ ಮಾತಾಡ್ತಾ ಇದ್ದೀವಲ್ವಾ, ಪುರಾಣವನ್ನು ನಾವು ತಿಳ್ಕೋಬೇಕು. ಅಂಥ ಪುರಾಣದ ಇತಿಹಾಸವನ್ನು ಹೊಂದಿರುವಂತಹ ದೇಶ ನಮ್ಮದು. ಇಲ್ಲಿ ಮಹಾಭಾರತ ಆಗಿದೆ, ರಾಮಾಯಣ ಆಗಿದೆ, ರಾಮ ಇದ್ದಾನೆ, ರಾವಣ ಇದ್ದಾನೆ, ಎಲ್ಲರ ಬಗ್ಗೆಯೂ ಕೂಡ ನಾವು ತಿಳ್ಕೋಬೇಕಲ್ವಾ. ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ವಿಶೇಷ ಅತಿಥಿಯವರನ್ನು ನಾವು ಸ್ವಾಗತಿಸಿದ್ದೀವಿ. ಭಾರದ್ವಾಜ್ ಸರ್, ಆರಂಭದಲ್ಲಿ ಈ ಆಧುನಿಕ ಭಾರತ ಮತ್ತು ಈ ಪುರಾಣದ ಮಹತ್ವ, ಈ ಸಂವಾದದ ಈ ಭಾಗದ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಸರ್. ಎಲ್ಲರಿಗೂ ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಚಾನಲ್ಗೆ 2 ವಿಷಯಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಒಂದು, ಮಾರ್ಕ್ ರೇಟಿಂಗ್ನಲ್ಲಿ ನೀವು 4ನೇ ಸ್ಥಾನಕ್ಕೆ ಬಂದಿದ್ದು ಒಂದಾದರೆ, ಇತಿಹಾಸ ಪುಟದಲ್ಲಿ ನೀವು ನಿಲ್ಲೋದೇನಕ್ಕೆ ಅಂದರೆ ಈ ಹಿಂದೂ ನಾಗರಿಕತೆಯನ್ನು ಉಳಿಸಿದಿರಿ, ಧಾರ್ಮಿಕ ಕ್ಷೇತ್ರದ ಮೇಲೆ ಆಗಿದ್ದ ದಾಳಿ ಕಾನ್ಸ್ಪಿರಸಿಯನ್ನು ತಪ್ಪಿಸಿ ಅಂಥೇಳಿ ನಿಮಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನಿಮ್ಮ ಈ ಪಾತ್ರ, ಈ ಧಾರ್ಮಿಕ ಕ್ಷೇತ್ರದ ಮೇಲೆ ನಡೀತಿದ್ದಂಥ ದಾಳಿನ ಎಕ್ಸ್ಪೋಸ್ ಮಾಡಿದ್ರಲ್ಲಿ ನಿಮ್ಮ ಪಾತ್ರ ಬಹಳ ದೊಡ್ಡದಿದೆ. ಈ ನಾಗರಿಕತೆ ಇನ್ನು ಮುಂದೆ ಸರ್ವೈವ್ ಆಗಲೋದಕ್ಕೆ ಮುಂದೆ ಒಂದು ದಿನ ರಿಪಬ್ಲಿಕ್ ಚಾನಲ್ ಅಂತೇಳಿ ಈ ಥರ ಕೆಲಸ ಮಾಡಿತ್ತು ಅಂಥೇಳಿ ಜನ ಮಾತಾಡೋ ಮಟ್ಟಿಗೆ ಆಗತ್ತೆ. ಇನ್ನು ಪುರಾಣದ ಬಗ್ಗೆ ಮಾತಾಡಿದಾಗ, ಪುರಾಣ ಅಂದರೆ ನವಂತು ಇತಿ ಪುರಾಣ ಅಂದರೆ, ನನಗೇನಾದ್ರು ನಿಮಗೆ ಪುರಾಣದ ಎಕ್ಸ್ಪ್ಲನೇಷನ್ ಕೊಟ್ಟರೆ ಏನು ಅಂದ್ಕೊಳ್ತೀರಿ, 1000 ವರ್ಷದ ಹಿಂದಿನ ಕತೆ, ನಮಗೇನೋ ಗೊತ್ತಿಲ್ಲ ಅಂತ ಹೇಳ್ತೀರಿ. ಆದರೆ ಪುರಾಣವನ್ನು ಎಲ್ಲರೂ ದಿನ ಆಚರಣೆ ಮಾಡ್ತೀವಿ. ನಮ್ಮ ದಿನನಿತ್ಯ ಚಟುವಟಿಕೆಯಲ್ಲಿ ಪುರಾಣದಲ್ಲಿದ್ದಂಥ ಘಟನೆಗಳು ಭಾಳ ಇದ್ದಾವೆ. ಒಬ್ಬರು ದಾರ್ಶನಿಕರು ಮಾತಾಡುವಾಗ ಹೀಗೆ ಹೇಳಿದರು, ನಮ್ಮೆಲ್ಲರಿಗೂ ಮಹಾಕುಂಭ ಗೊತ್ತಿದೆ. ಕುಂಭಮೇಳದ ಬಗ್ಗೆ ಭಾಳ ಜನ ಸೋಷಿಯಲ್ ಮೀಡಿಯಲ್ಲಿ ನೋಡಿದಿರಿ, ಚರ್ಚೆಗಳು ನೋಡಿದಿರಿ. ಕುಂಭಮೇಳದಲ್ಲಿ ಎಲ್ಲರೂ ಹೋದರು, ಜಾತಿ ಮತ ಪಂಥ ಭೇದ ಎಲ್ಲ ಬಿಟ್ಟು ಹೋಗಿ ನದಿಯಲ್ಲಿ ಸ್ನಾನ ಮಾಡಿದ್ರು. ಒಂದು ಮಟ್ಟಿಗೆ ಹೋದ್ರು, ಎದುರೆದುರು ಮನೇಲಿ ಜಗಳ ಆಡಿದ್ರು, ಹೋಗಿ ಅಲ್ಲಿ ಒಂದೇ ಕೈ ಇಟ್ಕೊಂಡು ಮುಳುಗಿದ್ರು ಗಂಗೆಯಲ್ಲಿ. ಅಂದರೆ ಎಲ್ಲರೂ ಒಂದು ಮಾಡಿತ್ತು. ಇದು ಪುರಾಣದ ಉಲ್ಲೇಖ ಇದೆ ಅನ್ನುವಂಥದ್ದು ಭಾಳ ಜನಕ್ಕೆ ಗೊತ್ತಿರಲಿಲ್ಲ. ಸ್ಕಂದ ಪುರಾಣದಲ್ಲಿ ಹೇಳುತ್ತೆ ಏನು ಅಂತ, ಮಹಾಕುಂಭ ಆಗತ್ತೆ, 1000 ವರ್ಷದ ಹಿಂದೆ ನಡೆದಿದೆ. ಅಂದರೆ ನಮ್ಮ ಕಲ್ಚರಲ್ ಲೀನೇಜ್ ಏನಿದೆ, ನಮ್ಮ ಟ್ರೆಡಿಷ್ನಲ್ ಹಿಸ್ಟ್ರಿ ಏನಿದೆ, ಅದನ್ನು ಪುರಾಣಗಳು ಸಾರುತ್ತೆ. ಎರಡನೇದು, ನಮ್ಮೆಲ್ಲರಿಗೂ ಆಪರೇಷನ್ ಸಿಂಧೂರ್ ಬಗ್ಗೆ ಗೊತ್ತೇ ಇದೆ. ಭಾರತ ಪಾಕಿಸ್ತಾನದ ಟೆರರ್ ಸೈಟ್ಗಳ ಮೇಲೆ ದಾಳಿ ಮಾಡಿತ್ತು. ಪಹಲ್ಗಾವಲ್ಲಿ ನುಸುಳುಕೋರರು ಭಾರತದ ಒಳಗೆ ಬಂದಿದ್ದರು, ಹಿಂದೂಗಳ ಅಲ್ವಾ ಅಂತ ಕೇಳಿ ಒಂದಷ್ಟು ಜನರ ಮೇಲೆ ದಾಳಿ ಮಾಡಿದರು ಅಂಥೇಳಿ ಅದಕ್ಕೆ ಹೆಸರು ಕೊಟ್ಟಿದ್ದು ಆಪರೇಷನ್ ಸಿಂಧೂರ್ ಅಂತ. ಭಾಳ ಜನಕ್ಕೆ ಏನು ಗೊತ್ತಿದೆ, ಸಿಂಧೂರ್ ಅಂದರೆ ಏನು ಅಂಥೇಳಿ ಚರ್ಚೆಯಲ್ಲಿದ್ದಾಗ ಪುರಾಣಗಳು ಏನು ಹೇಳುತ್ತೆ, ಸಿಂಧೂರ ಅಂದರೆ ಮಾರ್ಕಂಡೇಯ ಪುರಾಣದಲ್ಲೂ ಉಲ್ಲೇಖ ಇದೆ. ಏನಂದರೆ ತಾಯಿ ಪಾರ್ವತಿಯ ಹಣೆಯಲ್ಲಿದ್ದಂಥ ಕುಂಕುಮ ಅಂತ. ಅಂದರೆ ಶಕ್ತಿಯ ಸ್ವರೂಪವಾದಂಥ ಕುಂಕುಮ ರಾಕ್ಷಸನ ಸಂಹಾರ ಮಾಡ್ಲಿಕ್ಕೆ ಹೋಯಿತು ಅಂತ ಎಲ್ಲಿ ಉಲ್ಲೇಖ ಆಯಿತು. ಈಗ ಅದರಿಂದನೇ ಭಯೋತ್ಪಾದಕರ ದಾಳಿ ಆಯಿತು. ಅಂದರೆ ಪುರಾಣಗಳು ಒಟ್ಟು ನಾವು ಚರ್ಚೆಯನ್ನು ಮಾಡಿದಾಗ, ಅಂದರೆ ನನಗೆ ಶ್ರೀಪಾದ್ ಅವರು ಹೇಳಿದ್ರು, ಕಳೆದ 5000 ವರ್ಷದ ಇತಿಹಾಸವನ್ನು ನಾನು ಅರ್ಧ ಗಂಟೆಲಿ ಹೇಳಲಿಕ್ಕೆ ಭಾಳ ಕಷ್ಟ. ಆದರೆ ಒಂದಂತೂ ಸತ್ಯ, ಪುರಾಣದ ವ್ಯಾಪ್ತಿ ಏನಿದೆ ಅಂದರೆ, ನಿಮ್ಮ ಹೆಸರು ಕೂಡ ಪುರಾಣದಲ್ಲಿದೆ. ಈಗ ಶ್ರೀಪಾದ್ ಅನ್ನುವಂಥದ್ದು ವಿಷ್ಣು ಪುರಾಣದಲ್ಲಿದೆ, ಗಿರೀಶ ಅನ್ನುವಂಥ ಶಿವಪುರಾಣದಲ್ಲಿದೆ. ಅಂದರೆ ಹಿಸ್ಟ್ರಿ ಪ್ಲಸ್ ಜಾಗ್ರಫಿ. ನೀವೆಲ್ಲ ನದಿಗಳ ಹೆಸರನ್ನು ನೋಡಿ, ಗಂಗೆ ಇದೆ, ತುಂಗೆ ಇದೆ, ಭದ್ರೆ ಇದೆ, ಕಾವೇರಿ ಇದೆ. ಇದೆಲ್ಲದರ ಜಿಯೋಗ್ರಫಿಕಲ್ ಮ್ಯಾಪ್ ಪುರಾಣಗಳಲ್ಲಿದೆ. ಇದರ ನಂತರ ನೀವು 12 ಜ್ಯೋತಿರ್ಲಿಂಗಗಳು ನೋಡಿ, ಕ್ಷೇತ್ರಗಳು ನೋಡಿ, ಪ್ರದೇಶಗಳು ನೋಡಿ, ಇಷ್ಟು ಉಲ್ಲೇಖ ಪುರಾಣಗಳಲ್ಲಿದೆ. ಅಂದರೆ ಒಟ್ಟು ಪುರಾಣಗಳು ನಮ್ಮ ಅಸ್ತಿತ್ವವನ್ನು, ಈ ದೇಶದಲ್ಲಿ ನಮ್ಮ ಹಿಸ್ಟರಿಯನ್ನು, ಜಾಗ್ರಫಿಯನ್ನು, ಕಲ್ಚರಲ್ ಲೀನೇಜನ್ನು, ಇಷ್ಟನ್ನು ಪುರಾಣಗಳು ಹೇಳುತ್ತೆ. ಇದು ಪುರಾಣಗಳ ದೃಷ್ಟಿಯಿಂದ ಭಾರತವನ್ನು ನಾವು ನೋಡೋದಾದರೆ, ಭಾರತಕ್ಕೆ ಬಹಳ ರೀತಿ ಭಾರತ ಹೆಸರು ಬಂದಿದೆ ಅನ್ನುವಂಥ ಉಲ್ಲೇಖಗಳು 4-5 ಬಾರಿ ಇದೆ. ಒಂದು, ಶಾಕುಂತಲೆಯ ಮಗ ಭರತನಿಂದ ಭಾರತ ಅಂತ ಹೆಸರು ಬಂತು. ಇನ್ನೊಂದು, ಭಾಗವತದಲ್ಲಿ ಭರತಸ್ಯ ಇತಿ ಭಾರತಂ ಅಂಥೇಳಿ ಹೆಸರು ಬಂತು ಅಂತಿತ್ತು. ನಾವು ಭಾರತವನ್ನು ಪುರಾಣದಿಂದಲೂ ಹಿಡಿದು, ಅಂದರೆ ರಾಮ ಲಂಕೆಯ ಯುದ್ಧ ಮುಗಿಸಿ ವಾಪಸ್ ಬರುವಾಗ ಲಕ್ಷ್ಮಣ ಹೇಳ್ತಾನೆ, ಅಪಿ ಸ್ವರ್ಣಮಯಿ ಲಂಕಾನಾಮೆ ಲಕ್ಷ್ಮಣೋ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತಂದರೆ, ನನಗೆ ಜನನೀ ಜನ್ಮಭೂಮಿಶ್ಚ, ಅದಕ್ಕೆ ಸ್ವರ್ಗಕ್ಕಿಂತ ಮಿಗಿಲು ಅಂತ ರಾಮ ಹೇಳ್ತಾನೆ. ಆವತ್ತಿಂದ ಇವತ್ತವರೆಗೂ ಭಾರತವನ್ನು ನಾವೆಲ್ಲರೂ ತಾಯಿಗಿಂತ ಮಿಗಿಲಾಗೆ ನೋಡಿದ್ದೀವಿ. ಉದಾಹರಣೆಗೆ ಹೇಳುವಂಗಿದ್ರೆ, ನೀವು ಭಾರತದ ಮ್ಯಾಪ್ ಮುಂದೆ ನಿಂತ್ಕೊಂಡ್ರೆ ಸಂತ ರಾಮತೀರ್ಥರು ಅಂತ ಹೇಳಿ ಒಬ್ಬರು ಅದ್ವೈತ ಸಿದ್ಧಾಂತವನ್ನು ಫಾಲೋ ಮಾಡುವಂಥವ್ರು ಹೇಳ್ತಾರೆ. ಏನಂತಂದರೆ, ಕಾಶ್ಮೀರ ಅವಳ ಕಿರೀಟ, ಬರ್ಮಾ ಬಲೋಚಿಸ್ತಾನಗಳು ಅವಳ ಭುಜಬಾಹುಗಳು, ವಿಂಧ್ಯ ಅವಳ ಸೊಂಟ, ಕನ್ಯಾಕುಮಾರಿ ಅವಳ ಪಾದ, ಶ್ರೀಲಂಕಾ ಅವಳ ಪಾದಕ್ಕೆ ಅರ್ಪಿಸಿರುವಂಥ ಒಂದು ಕಮಲದ ಹೂವು ಅಂತ ಹೇಳಿ. ಅಂದರೆ ಭಾರತವನ್ನು ನಾನೇ ಭಾರತ ಅಂಥೇಳಿ ಕಲ್ಪನೆಯನ್ನು ಮಾಡ್ಕೊಂಡಿದ್ದಾರೆ ಭಾಳ ಜನ.
ನಮ್ಮೆಲ್ರಿಗೂ ಒಂದೇ ಮಾತರಂ ಹಾಡು ಬಗ್ಗೆ ಗೊತ್ತಿದೆ, ಬಂಕಿಮ್ ಚಂದ್ರ ಚಟರ್ಜಿ ಅವರು ಬರೆದಿರುವಂಥ ಹಾಡು. ನಮಗೆ ಗೊತ್ತಿರುವಂಥದ್ದು ಮೊದಲು 2 ಪ್ಯಾರ, ಆಮೇಲಿನ ಪ್ಯಾರ ಬಹಳ ಕಾರಣಕ್ಕೋಸ್ಕರ ನಾವು ಅದನ್ನು ಹೇಳಲ್ಲ. ಅದರಲ್ಲಿ ಭಾರತವನ್ನು ಏನು ಎಕ್ಸ್ಪ್ಲೇನ್ ಮಾಡ್ತಾರೆ ಗೊತ್ತಾ? ತ್ವಮ್ಮಿ ದುರ್ಗಾ ದಶ ಪ್ರಹರಣಧಾರಿಣಿ, ಅಂದ್ರೆ ನೀನೇ ದುರ್ಗೆ, ಅಂದ್ರೆ ಭಾರತ ಮಾತೆ ನೀನೇ ದುರ್ಗೆ, ನೀನೇ ಶಕ್ತಿ. ಅಂದ್ರೆ ಈ ಮಟ್ಟಿಗೆ ಭಾರತವನ್ನ ನಾವು ಒಳಗೂಡಿಸ್ಕೊಂಡಿದೀವಿ. ಯಾಕೆ ಭಾರತೀಯ ನಾಗರಿಕತೆ ಉಳಿತು ಅಂತ ಹೇಳಿದ್ರೆ ಇಲ್ಲಿವರೆಗೂ ಒಂದು ಈ ಪುರಾಣಗಳ ಮತ್ತು ಈ ಆಧ್ಯಾತ್ಮಿಕ ಶಕ್ತಿಯಿಂದ ಭಾರತ ಉಳಿದಿದೆ. ಈ ಜಗತ್ತಿನಲ್ಲಿ ಎಷ್ಟೋ ನಾಗರಿಕತೆಗಳು ಬಂದಿವೆ, ಎಷ್ಟೋ ನಾಗರಿಕತೆಗಳು ಅಳಿಸ್ ಹೋಗಿವೆ. ಮೆಸೊಪೊಟೋಮಿಯಾ ಅಳಿಸ್ ಹೋಗಿದೆ, ಗ್ರೀಕ್ ಅಳಿಸ್ ಹೋಗಿದೆ. ಅಲ್ಲಿ ಯಾಕೆ ಉಳಿಲಿಲ್ಲ ಅಂದರೆ ನಾವು ಯಾಕೆ ಉಳಿದಿದ್ದೀವಿ ಅಂತ ನಾವು ಇದನ್ನು ಅಳವಡಿಸ್ಕೊಂಡಿದ್ದೀವಿ, ನಮ್ಮ ನಿತ್ಯ ಜೀವನದಲ್ಲಿ ಇದು ಅಳವಡಿಸ್ಕೊಂಡಿದ್ದೀವಿ. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಒಟ್ಟು ಪುರಾಣಗಳು ನಿಮ್ಮ ಜೀವನದ ಒಂದು ಭಾಗ ಆಗಿದೆ. ಹೆಸರಿಂದ ಹಿಡಿದು ನೀವು ಮಾಡುವ ಕೆಲಸದಿಂದ ಹಿಡಿದು ಉಸಿರೋವರೆಗೂ ಪುರಾಣಗಳಿದೆ. ಇತಿಹಾಸದಿಂದ ಭಾರತೀಯರನ್ನ ದೂರ ಮಾಡುದು ಅಂತ ನಿಮ್ಗೆ ಅನಿಸ್ತಾ? ನೀವು ನನಗೆ ಪ್ರಶ್ನೆಯನ್ನ ಹಿಂಗೆ ಕೇಳೋದ್ರಿಂದ ಇತಿಹಾಸದಿಂದ ಭಾರತೀಯರಿಗೆ ದ್ರೋಹ ಆಯಿತು ಅಂತ ಹೇಳ್ತೀನಿ, ದೂರ ಮಾಡ್ತು ಅಂತ ಹೇಳಲ್ಲ. ನೀವು ಒಂದು 2-3 ಉಲ್ಲೇಖಗಳು ನಾನು ಮಾಡಬಹುದು. ಬಳ್ಳಾರಿಯ ಒಬ್ಬ ಕಲೆಕ್ಟರ್ ಒಂದು ಪತ್ರ ಬರೀತಾರೆ. ನನ್ನ ಪತ್ರದ ಒಂದು ಜಿಸ್ಟನ್ನು ನಿಮ್ಗೆ ಓದಬೇಕು ಅಂತಲೂ ಇದ್ದೀನಿ. ಈ ಪತ್ರ ನೀವೆಲ್ಲರೂ 2 ನೋಡಬೇಕು. ಒಂದು, ನಮ್ಮ ಶಿಕ್ಷಣ ನೀತಿ ಯಾಕೆ ಹಾಳಾಯಿತು ಭಾರತದಲ್ಲಿ, ಮತ್ತು ಶಿಕ್ಷಣದ ಪರಿಸ್ಥಿತಿ ಯಾಕೆ ಹಿಂಗಾಯ್ತು ಅಂತ ಕೇಳಿದ್ರೆ, ಬಳ್ಳಾರಿಯ ಕಲೆಕ್ಟರ್ ಒಂದು ಪತ್ರ ಬರೀತಾರೆ ಸೆಂಟ್ ಜಾರ್ಜ್ ಫೋರ್ಟ್ಗೆ, ಅಂದರೆ ಬ್ರಿಟಿಷರು. ಇಂಗ್ಲಿಷ್ ಎಜುಕೇಷನ್ ಈ ಭಾರತದಲ್ಲಿ ಇಂಪ್ಲಿಮೆಂಟ್ ಆಗ್ಲಿಕ್ಕೆ ಮುಂಚೆ ಇರುವಂಥ ಪತ್ರ ಇದು. ಇದರಲ್ಲಿ ಏನು ಹೇಳ್ತಾರೆ, there are the 3 books which are most common in all schools and which are used indiscriminately by several castes are Ramayana, Mahabharata and Bhagavata. But the children of manufacturing class, ಅಂದರೆ ಸಪ್ರೇಟ್ ಆಗಿ ನಾಗಲಿಂಗ ಕನ್ಯಾ, ಕುತ ವಿಶ್ವಕರ್ಮ, ಪೂರಣ, ಈ ಥರ ಅಂದರೆ ಎಲ್ಲರಿಗೂ ಸಪ್ರೇಟ್ ಅವರೇ ಆದ ಪುಸ್ತಕಗಳಿದ್ರೂ ಸಹ ಇಡೀ ಶಿಕ್ಷಣ ನೀತಿಯಲ್ಲಿ ರಾಮಾಯಣ ಮಹಾಭಾರತ ಉಲ್ಲೇಖ ಇತ್ತು. ಇದಾದ್ಮೇಲೆ ಭಾರತದಲ್ಲಿ 1835 ಮೆಕುಲೆ ಶಿಕ್ಷಣ ನೀತಿ ಬರುತ್ತೆ. ನನ್ನ ಪ್ರಕಾರ ಕೇಳಿದ್ರೆ ಮೆಕುಲೆ ಈ ದೇಶಕ್ಕೆ ಮಾಡಿದಂಥ ದೊಡ್ಡ ದ್ರೋಹ ಅದು. ಆತ ಏನು ಪತ್ರ ಬರೀತಾನೆ ಅಂದರೆ, ನಾವು ಈ ದೇಶದಲ್ಲಿ ಭಾರತೀಯರನ್ನ ಭಾರತೀಯತೆಯಿಂದ ಡಿಲಿಂಕ್ ಮಾಡೋದಕ್ಕೋಸ್ಕರ ಅಥವಾ ಭಾರತೀಯರನ್ನ ಭಾರತದಿಂದ ದೂರ ಮಾಡೋದಕ್ಕೋಸ್ಕರ ಅವ್ರಿಗೆ ಒಂದು ಇಂಟರ್ಪ್ರಿಟರ್ಸ್ ಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ಶಿಕ್ಷಣ ನೀತಿ ತರಬೇಕು ಅಂತ ಹೇಳಿ ತಂದರು. ಆ ಶಿಕ್ಷಣ ನೀತಿಯನ್ನು ನಾವೀಗ ನೋಡ್ತಿರುವಂಥದ್ದು. ಉದಾಹರಣೆಗೆ ನಾವೆಲ್ಲ 1ನೇ ಕ್ಲಾಸ್ 2ನೇ ಕ್ಲಾಸಲ್ಲಿ ಇದ್ದಾಗ ಮಾರಲ್ ಸ್ಟೋರಿಯಲ್ಲಿ ನೀವು ರಾಮನ ಕಥೆಗಳು, ಕೃಷ್ಣನ ಕಥೆಗಳು ಇರ್ತಿತ್ತು, ಅಥವಾ ಯಾವುದೋ ಒಂದು ಭಾಗದಲ್ಲಿ ಇರ್ತಿತ್ತು. ಈಗ ಒಂದು ಪ್ಯಾರಾಗ್ರಾಫಿಗೆ ಸೀಮಿತ ಆಗಿದೆ. ಅಂದರೆ ಈ ಒಟ್ಟು ಶಿಕ್ಷಣ ನೀತಿ ನಮ್ಮ ಹಿಸ್ಟಾರಿಕಲ್ ರೂಟ್ಸ್ ಏನಿದೆ ಅದರಿಂದ ದೂರ ಮಾಡುವಂಥ ಶಿಕ್ಷಣ ನೀತಿ ತಂದು ಇತಿಹಾಸ ಭಾರತೀಯರಿಗೆ ಭಾರತೀಯತೆಯನ್ನು ದೂರ ಮಾಡುವಂಥ ದ್ರೋಹ ಮಾಡಿದೆ. ಇನ್ನೊಂದು, ಈಗ ನಾನು ಆಗಲೇ ಹೇಳ್ತಾ ಇದ್ದೆ, ಆಯಾ ಕಾಲಘಟ್ಟದಲ್ಲಿ ಪುರಾಣಗಳ ಬಗ್ಗೆ, ಆ ಪುರಾಣಗಳಲ್ಲಿ ಬರುವಂತಹ ಪಾತ್ರಗಳ ಬಗ್ಗೆ ಸಮಯ ಯಾವ ರೀತಿ ಬರುತ್ತೋ ಅಥವಾ ಆ ಸಂದರ್ಭದಲ್ಲಿ ಹೊಗಳಿಕೆ ಯಾರ ಪರ ಇರುತ್ತೋ ಅದನ್ನು ಮಾಡಿದರು ಅಂತ ಅನಿಸುತ್ತೆ. ಹಾಗಿದ್ರೆ ಈಗ ನಾವು ಹೇಳ್ತಾ ಇದ್ವಿ, ಕುಮಾರವ್ಯಾಸರು ಒಂದು ರೀತಿ ಹೇಳಿದರು, ಅಥವಾ ಈಗ ನಾವು ರಾಮಾಯಣ ದರ್ಶನಂ ಕುವೆಂಪು ಅವ್ರದ್ದು, ಅದರಲ್ಲಿ ಪಾತ್ರಗಳನ್ನು ಬೇರೆ ರೀತಿ ವರ್ಣನೆ ಮಾಡ್ತಾ ಹೋಗ್ತಾರೆ. ಇತ್ಯಾದಿ ಕವಿಗಳು ಅವರವರ ತಕ್ಕನ ಹಾಗೆ ಆ ಪಾತ್ರಗಳನ್ನು ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಪುರಾಣ ಅಂದರೆ ಹೀಗಿತ್ತು ಅಂತ ಹೇಳ್ತಾರೆ. ಹಾಗಿದ್ರೆ ನಾವು ಯಾವುದನ್ನು ಒಪ್ಕೋಬೇಕು ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಅಲ್ಲ, ಇದರ ಮೂಲ ಪ್ರಶ್ನೆ ಹೀಗಿದೆ. ಏನಂದ್ರೆ 18 ಪುರಾಣ ಇದೆ. ವಿಷ್ಣು ಪುರಾಣದಲ್ಲಿ ವಿಷ್ಣುವನ್ನು ಗ್ಲೋರಿಫೈ ಮಾಡ್ತಾರೆ, ಶಿವ ಪುರಾಣದಲ್ಲಿ ಶಿವನನ್ನು ಗ್ಲೋರಿಫೈ ಮಾಡ್ತಾರೆ, ಮಾರ್ಕಂಡೇಯ ಪುರಾಣದಲ್ಲಿ ದೇವಿಯನ್ನು ಗ್ಲೋರಿಫೈ ಮಾಡ್ತಾರೆ ಅಂತ ಹೇಳಿ. ಒಟ್ಟು ಇಷ್ಟು ಪುರಾಣಗಳು ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲಾ ದೇವರುಗಳು ಎಲ್ಲಾ ಕಡೆ ಇದ್ದಾರೆ, ಎಲ್ಲಾ ದೇವರುಗಳ ಇತಿಹಾಸ ಎಲ್ಲಾ ಕಡೆ ಇದೆ. ನಿಮ್ಮ ಪ್ರಶ್ನೆ, ವ್ಯಾಸರ ಗದುಗಿನ ಭಾರತ ತಗೊಳ್ಳಿ, ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ತಗೊಳ್ಳಿ, ಬಾಲರಾಮಾಯಣ ತಗೊಳ್ಳಿ, ಆಧ್ಯಾತ್ಮ ರಾಮಾಯಣ ತಗೊಳ್ಳಿ. ಯಾವಾಗಲೂ ಪುರಾಣಗಳಲ್ಲಿ 2 ವಿಧ ಇದೆ. ಒಂದು ಶಾಸ್ತ್ರ ಪರಂಪರೆ, ಇನ್ನೊಂದು ಕಾವ್ಯ ಪರಂಪರೆ ಅಂತ. ಶಾಸ್ತ್ರ ಪರಂಪರೆ ಅನ್ನುವಂಥದ್ದು ಫ್ಯಾಕ್ಟ್ಸ್, ಈಗ ಹೀಗೆ ನಡೆದಿತ್ತು, ಹೀಗೆ ಇದ್ದಿದ್ದು ಅನ್ನುವಂಥದ್ದು ಶಾಸ್ತ್ರ ಪರಂಪರೆ. ಕಾವ್ಯ ಪರಂಪರೆ ಅಂದರೆ ಆ ಕಾಲಘಟ್ಟಕ್ಕೆ ಆಸ್ಥೆಟಿಕ್ ಕಾರಣಕ್ಕೋಸ್ಕರ ಮಾಡಿರುವಂಥ ಒಂದಷ್ಟು ಅಡಿಷನ್ಗಳು. ಎಕ್ಸಾಂಪಲ್, ಈಗ ಬಾಲರಾಮಾಯಣ, ನೀವು ಆಂಜನೇಯನ ಒಂದು ಸೀರಿಯಲ್ ಬರ್ತಿತ್ತು, ಹನುಮ ಚಿಕ್ಕವನಾಗಿ ಎಗರ್ತಿದ್ದ, ಚಿಕ್ಕವನಾಗಿ ಓಡಾಡ್ತಿದ್ದ, ಈ ಥರದ್ದೆಲ್ಲ ಅಂದರೆ ಅವತ್ತಿನ ಕಾಲಘಟ್ಟಕ್ಕೆ ಅರ್ಥ ಆಗುವಂಗೆ ಮಾಡಿರುವಂಥ ಪರಂಪರೆ. ಆದರೆ ನಮಗೆ 2 ಮಾನದಂಡ ಇದೆ. ಒಂದು, ವಾಲ್ಮೀಕಿ ರಾಮಾಯಣವೇ ಮುಖ್ಯ, ವ್ಯಾಸರ ಮಹಾಭಾರತವೇ ಮುಖ್ಯ. ಇನ್ನೆಲ್ಲ ಏನು ಬರ್ತಿದೆ ಕಾಂಟೆಂಪರರಿ ಆಗಿ ಬರ್ತಿದೆ. ಈಗ ನಮ್ಮೆಲ್ರಿಗೂ ರಾಮಾಯಣ ಅಂತ ಎಲ್ಲಿ ನೋಡಿದ್ದೀರಾ ಅಂತ ಕೇಳಿದ್ರೆ ಭಾಳ ಜನ ಸೀರಿಯಲಲ್ಲಿ ನೋಡಿದ್ದೀವಿ ಅಂತ ಹೇಳ್ತಾರೆ. ಮತ್ತು ಸೀರಿಯಲಲ್ಲಿ ನಡೆದಿದ್ದಂಥ